ಮಧ್ಯಾಹ್ನ ನಿದ್ದೆ ಮಾಡೋ ಅಭ್ಯಾಸ ಕೆಲವ್ರಿಗಿರುತ್ತೆ, ಕೆಲವ್ರಿಗಿರಲ್ಲ. ಬೇಗ ಎದ್ದಾಗ ಸ್ವಲ್ಪ ಮಧ್ಯಾಹ್ನ ಏನಾದ್ರೂ ಊಟ ಮಾಡಿದಾಗ ನಿದ್ದೆ ಮಾಡ್ಬೇಕು ಅಂತ ಅನ್ಸುತ್ತೆ. ಅದು ತಪ್ಪು ಅಂತಾನೂ ಹೇಳಲ್ಲ. ಒಂದ್ ಸಣ್ಣದಾಗಿ ಸ್ನ್ಯಾಪ್ ತಗೊಳ್ಳೋದು ರಾಂಗ್ ಅಲ್ಲ ಅದು. ಯಾಕೆಂತಂದ್ರೆ ಬೆಳಗ್ಗೆಯಿಂದ ಒಂದೇ ಸಮ ಕೆಲಸ ಮಾಡಿರ್ತೀವಿ, ನಿಂತ್ಕೊಂಡು ಟಿಫನ್ ಇರ್ಬೋದು ಅದೆಲ್ಲ ಮಾಡಿರ್ತೀವಲ್ವಾ, ಆವಾಗ ಒಂದ್ ಚಿಕ್ಕದಾಗಿ ಒಂದು ರೆಸ್ಟ್ ತಗೊಳ್ಳೋದು ಒಳ್ಳೇದು. ಇವಾಗ ಇಷ್ಟ್ ದಿನ ನಾನು ಒಬ್ಳೇ ಹೋಗ್ತಿದ್ದೆ ಅಲ್ವಾ, ನಮ್ ನಾದ್ನಿ ಮಗಳು ಬಂದಿದ್ದಾಳಲ್ವಾ, ಅವಳು ಟ್ರೈ ಮಾಡ್ತೀನಿ ಅಂತ ಅನ್ಬಿಟ್ಟು 3 ದಿನದಿಂದ ಅವಳು ಕರ್ಕೊಂಡು ಹೋಗ್ತಾ ಇದ್ದಾಳೆ. ಆರಾಮಾಗಿ ಹಿಂದೆ ಕುತ್ಕೊಂಡು ಫ್ರೆಶ್ ಗಾಳಿನ ತಗೋತಾ ಇದ್ದೀನಿ. ಈ ತರ ಇರುತ್ತೆ ಪಾರ್ಕ್. ನೋಡ್ತಾ ಇದೀರಾ ಅಲ್ವಾ ಕತ್ಲೆ. ಈ ತರ ಮುಗಿಸ್ಕೊಂಡು ಎಲ್ಲ ವರ್ಕೌಟ್ ಎಲ್ಲ ಮಾಡ್ಕೊಂಡು, ಅಂದ್ರೆ ಸ್ವಲ್ಪ ಎಕ್ಸರ್ಸೈಸ್ ಎಲ್ಲ ಮಾಡಿ ಬಂದೆ. ಬಂದು ಇವಾಗ ಟಿಫನ್ ರೆಡಿ ಮಾಡೋಣ ಅಂತ ಅನ್ಬಿಟ್ಟು ಅದಕ್ಕೂ ಮುಂಚೆ ಪಾತ್ರೆ ಎಲ್ಲ ತೊಳ್ದಿಟ್ಬಿಟ್ಟಿದ್ವಲ್ಲ, ಅದನ್ನೆಲ್ಲ ನೀರ್ ಸೋರ್ಕೊಂಡಿರುತ್ತೆ, ಅದನ್ನೆಲ್ಲಾನು ಕೂಡ ಎತ್ತಿಟ್ಬಿಟ್ಟು ಮಾಡ್ಕೊಳ್ತಾ ಇದೀನಿ. ಒಬ್ಬೊಬ್ಬರ ಮನೇಲಿ ಒಂದೊಂದು ರೊಟೀನ್ ಎಲ್ಲ ಸೇಮ್ ಇದ್ರುನು, ಆದ್ರೆ ಬೆಳಿಗ್ಗೆ ಹೊತ್ತೆ ನಾವು ಒಂದೊಂದ್ಸಲಿ ಏನಾಗುತ್ತೆ, ಮಧ್ಯಾಹ್ನ ಅಡ್ಗೆ ಮಾಡ್ತೀನಿ ಅಂದ್ರೆ ಸಾಂಬಾರ್ನ, ಒಂದೊಂದ್ಸಲಿ ಬೆಳಿಗ್ಗೆ ಮಾಡ್ತೀನಿ, ಒಂದೊಂದ್ಸಲಿ ನೈಟು ಕೂಡ ಸಾಂಬಾರ್ನ ಮಾಡ್ತೀನಿ. ನಿಮ್ ಮನೇಲೂ ಅಷ್ಟೇ ಅಲ್ವಾ, ಒಂದೇ ಮನೆ ಒಂದೇ ಆದ್ರೂನು ಕೆಲವೊಂದ್ ಚೇಂಜಸ್ನ ನಾವು ಅವಾಗ ಅವಾಗ ಮಾಡ್ಕೊಳ್ತಾನೆ ಇರ್ತೀವಿ. ನಾನಿಲ್ಲಿ ನಾನ್ ಬರ್ಬೇಕಾದ್ರೇನೆ ಗಾಡಿಲಿ ಕುತ್ಕೊಂಡಿದ್ನಲ್ಲ, ಹಂಗೇನೆ ಆರ್ಡರ್ ಪ್ಲೇಸ್ ಮಾಡಿದ್ದೆ ಅಮೆಝಾನ್ ಅಲ್ಲಿ. ಒಂದು ಇದ್ರದ್ದು ಮಶ್ರೂಮ್ ಪಲಾವ್ ಮಾಡೋಣ ಅಂತ ಅನ್ಬಿಟ್ಟು, ಇನ್ನೊಂದು ಫ್ರೈಡ್ ರೈಸ್ ಮಾಡೋಣ ನನ್ ಮಗನ್ಗೆ ಯಾವ್ದು ಬೇಕು ಕೇಳ್ಕೊಂಡು ಅಂತ. ಹಂಗಾಗಿ ಮಶ್ರೂಮ್ನ ಒಂದಿನ ಇಟ್ಟು ಮಾಡೋದು ನನ್ಗೆ ಇಷ್ಟ ಆಗಲ್ಲ. ಹಂಗಾಗಿ ಎಷ್ಟು ಫ್ರೆಶ್ ಇದೆಯೋ ಅಷ್ಟು ಫ್ರೆಶ್ ಆಗಿ ನಾನು ಯೂಸ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಹಂಗಾಗಿ ನಾಳೆ ಮಾಡ್ಬೋದಲ್ವಾ ಫ್ರೈಡ್ ರೈಸ್ ಅಂತ ಅನ್ಬಿಟ್ಟು ಇವಾಗ ನಾನು ನೋಡಿ 20 ರೂಪಾಯಿದು ಎಲೆಕೋಸು ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ ನಮ್ಮ ಏಮಂಗೆ ಹೇಳ್ತಾ ಇದ್ದೆ ನಾನು. ಏಮ ಇವತ್ತು ಡಾಗಿನ ವಾಕಿಂಗ್ ಎಲ್ಲ ಕರ್ಕೊಂಡು ಹೋಗಿದ್ಲು. ಅವಳಿಗೂ ಕೂಡ ಅಭ್ಯಾಸ ಆಗ್ಬಿಟ್ಟಿದ್ದಾಳೆ ಕರ್ಲು, ಹಂಗಾಗಿ ಅವಳೇ ವಾಕಿಂಗ್ ಕರ್ಕೊಂಡು ಹೋಗಿದ್ಲು. ಸರಿ ನನ್ಗೆ ಸ್ವಲ್ಪ ಇದಾಯ್ತಲ್ಲ ಅಂತ ಅನ್ಬಿಟ್ಟು ಬೇಗ ಬಂದು ಒಂದ್ ಕಡೆ ಕಾಫಿಗಿಟ್ಟು ಇನ್ನೊಂದ್ ಕಡೆ ಮಶ್ರೂಮ್ ಪಲಾವ್ ಮಾಡೋಣ ಅಂತ ಅನ್ಬಿಟ್ಟು ಎಲ್ಲಾನು ರೆಡಿ ಮಾಡ್ಕೊಳ್ತಾ ಇದೀನಿ. ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ, ಅಂದ್ರೆ ಕಾಲೇಜ್ಗೆಲ್ಲ ತಗೊಂಡು ಹೋಗೋದಕ್ಕೆ ಬಾಕ್ಸ್ಗೆ. ಹಂಗಾಗಿ ಎಲ್ಲಾನು ಕೂಡ ವಾಶ್ ಮಾಡ್ಕೊಂಡು ಒಂದ್ 3 ಸರಿ ವಾಶ್ ಮಾಡಿದ್ರೆ ಸಾಕು. ತುಂಬಾ ಚೆನ್ನಾಗಿತ್ತು ಅಮೆಝಾನ್ ಅಲ್ಲಿ. ಈ ಮಶ್ರೂಮ್ ಒಂಚೂರು ಗಲೀಜೇ ಇರ್ಲಿಲ್ಲ. ಹಂಗಿದ್ದಾಗ ತುಂಬಾ ಈಸಿ ಆಯ್ತಾ ಕ್ಲೀನ್ ಮಾಡೋದು. ತುಂಬಾ ಮಣ್ಣೆಲ್ಲ ಇತ್ತು ಅಂತಂದ್ರೆ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ನಮ್ಗೆ ಟೈಮ್ ಹಿಡಿದು ಬಿಡುತ್ತೆ. ನೋಡಿದ ತಕ್ಷಣ ಖುಷಿ ಆಯ್ತು. ನಾನು 2 ಆಪ್ಷನ್ ಇಟ್ಕೊಂಡಿದ್ದೆ. ಯಾಕೆ ಅಂತ ಹೇಳ, ಒಂದು ಆಪ್ಷನ್ ಏನ್ ಗೊತ್ತಾ, ಮಶ್ರೂಮ್ನು ಅಕಸ್ಮಾತ್ ಏನಾದ್ರೂ ಚೆನ್ನಾಗಿಲ್ಲ ಅಂತಂದ್ರೆ ರಿಟರ್ನ್ ಮಾಡ್ಬೋದು, ಓಕೆನಾ. ಅವಾಗ ನಾನು ಫ್ರೈಡ್ ರೈಸ್ ಮಾಡ್ಬೋದು. ಅಕಸ್ಮಾತ್ ಏನೋ ಚೆನ್ನಾಗಿತ್ತು ಅಂತಂದ್ರೆ ಅದನ್ನ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಈ ತರ ನಾನು ಒಂದ್ಸಲಿ ಏನೋ ತರ್ಸಿದ್ದೆ, ಅದು ಏನೋ ಚೆನ್ನಾಗಿರ್ಲಿಲ್ಲ ಅಂತ ಅನ್ಬಿಟ್ಟು ರಿಟರ್ನ್ ಮಾಡಿದ್ದೆ. ಹಂಗಾಗಿ 2 ಆಪ್ಷನ್ ಇಟ್ಕೊಂಡು ಮಾಡಿದ್ದೆ. ಸರಿ ಅಂತ ಅನ್ಬಿಟ್ಟು ಇವಾಗ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಅತ್ತೆ ಅಂತ ಹೇಳ್ತಾ ಇದ್ಲು ನಮ್ಮ ಈಮ. ನಾನು ಏನ್ ಮಾಡಿದ್ರು ಅವಳಿಗೆ ಇಷ್ಟ ಆಗುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ. ಇವಾಗ ಕಾಫಿ ಮಾಡ್ಕೊಂಡು ನಾನು ಅವಳು ಇಬ್ರೇನೆ, ಯಾರು ಎದ್ದಿರ್ಲಿಲ್ಲ, ಹಂಗಾಗಿ ಕುಡಿಯೋಣ ಅಂತ ಅನ್ಬಿಟ್ಟು ಕುಡಿತಾ ಇದೀವಿ. ಅವಳು ಅಲ್ಲಿ ಎಕ್ಸರ್ಸೈಸ್ ಎಲ್ಲ ಮಾಡಿರ್ತಾಳಲ್ಲ, ಸ್ವಲ್ಪ ಹೊಟ್ಟೆ ಹಸ್ದಂಗ್ ಆಗಿರುತ್ತೆ. ಹಂಗಾಗಿ ಅವ್ರ ಮಾಮ ಬ್ರೆಡ್ ತಂದಿದ್ರು, ಅಂದ್ರೆ ಪ್ಲೇನ್ ಕೇಕ್ ಅಂದ್ರೆ ನಮ್ಮ ಮನೇಲಿ ಎಲ್ಲಾರ್ಗು ಇಷ್ಟ ಆಗುತ್ತೆ. ತಂದಿದ್ರಲ್ವಾ ಅದನ್ನೇ ತಿಂತೀನಿ ಅಂತ ಅನ್ಬಿಟ್ಟು ತಿಂತಾ ಇದ್ಲು. ಸರಿ ಅಂತ ಅನ್ಬಿಟ್ಟು ನಾನಿವಾಗ 3 ಪ್ಯಾಕೆಟ್ನ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ. ಈ ತರ ಒಂದು ಹುರ್ಕೊಂಡು ಮಾಡ್ತಾ ಇದ್ದೀನಿ ಇವತ್ತು ಪಲಾವ್ನ. ಉರಿದೇನು ಕೂಡ ಮಾಡ್ಬೋದು, ಆದ್ರೆ ಹುರಿದ್ಬಿಟ್ಟು ಮಾಡಿದ್ರೆ ಇನ್ನ ಚೆನ್ನಾಗಿರುತ್ತೆ ಅಂತ ಅನ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಮಾಡಿ ಯಾವ ತರ ಆಗಿದೆ ಅಂತ ನಿಮಗೆ ತೋರಿಸ್ತೀನಿ. ಸಖತ್ ಅಂದ್ರೆ ಸಖತ್ತಾಗಿತ್ತು ಆಯ್ತಾ. ಈ ತರ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಪಲಾವ್ ಮಾಡೋದು, ಹಂಗಾಗಿ ನಾನು ರೆಸಿಪಿನ ಶೇರ್ ಮಾಡ್ತಾ ಇಲ್ಲ ಅಷ್ಟೇನೆ. ಈ ತರ ಇವಾಗ ವಡೆಗೆ ನಾನು ಇದ್ ಮಾಡ್ಕೊಂಡಿದ್ದೆ, ಕಡಲೆಕಾಳು ನೆನೆ ಹಾಕ್ಬಿಟ್ಟು ಹೋಗಿದ್ದೆ. ಹೋಗ್ಬೇಕಾದ್ರೇನೆ ಕಡಲೆಕಾಳು ನೆನೆ ಹಾಕಿದ್ದೆ. ಹಂಗಾಗಿ ಕಡಲೆಕಾಳನ್ನು ಕೂಡ ವಡೆ ಮಾಡೋಣ ಇವತ್ತು ಅಂತ ಅನ್ಬಿಟ್ಟು ಆ ನೆನೆ ರುಬ್ಬಿಡೋಣ ಅಂತ ಅನ್ಕೊಂಡ. ನನ್ ಮಗ ಹೇಳ್ದ, ಅಮ್ಮ ನನ್ಗೆ ಟಿಫನ್ ಹಾಕೊಟ್ಬಿಡು, ನಂಗೆ ಟೈಮ್ ಆಗುತ್ತೆ ಅಂತ ಅಂದ. ಸರಿ ಆಯ್ತು, ಇನ್ನೇನ್ ಮಾಡೋದು, ಮಧ್ಯಾಹ್ನಕ್ಕೆ ಮಾಡೋಣ. ಸೊಪ್ಪನ್ನ ನೆನೆ ಹಾಕಿದ್ದೀನಿ. ಇದು ದಂಟಿನ ಸೊಪ್ಪು. ಉಪ್ಸಾರು ಮಾಡೋಣ ಅಥವಾ ಬಸ್ಸಾರು ಮಾಡೋಣ, 2 ಆಪ್ಷನ್ ಇಟ್ಕೊಂಡಿದೀನಿ. ಹಂಗಾಗಿ ಮಾಡೋಣ ಅಂತ ಅನ್ಬಿಟ್ಟು ಕುಕ್ಕರ್ ತಣ್ಣಗಾಗೋ ಅಷ್ಟರಲ್ಲಿ ನಾನು ಕಸ ಎಲ್ಲ ಗುಡ್ಸ್ಕೊಂಡ್ಬಿಡೋಣ ಅಂತ ಅನ್ಬಿಟ್ಟು ಗುಡ್ಸ್ಕೊಂಡು ಇವಾಗ ನಾನು ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿ ಮಕ್ಕಳಿಗೆಲ್ಲ ಮಿಕ್ಸ್ ಮಾಡಿ ಪಲಾವ್ನ ಚೆನ್ನಾಗಿ ಹಾಕ್ಬಿಟ್ಬಿಟ್ರೆ ಇದಾಯ್ತು. ಮೊಸರು ಇದನ್ನು ಕೂಡ ಮಾಡಿದ್ದೆ. ತುಂಬಾ ಚೆನ್ನಾಗಿರುತ್ತೆ ಆಯ್ತಾ. ಇದ್ರ ಜೊತೆ ವಡೆ ಮಾಡೋಣ ಅಂತ ಪ್ಲಾನ್ ಇತ್ತು. ವಡೆ ಬೆಳಿಗ್ಗೆ ಹೊತ್ತು ಬೇಡ ಅಂದ ಅಲ್ವಾ ಧ್ರುವ, ಹಂಗಾಗಿ ಇದೇನ್ ಮಾಡ್ತಾ ಇಲ್ಲ. ಇವಾಗ ಚೆನ್ನಾಗಿ ಮಶ್ರೂಮ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿದ ಆಯ್ತು. ಇವಾಗ ಪ್ಲೇಟ್ಗೆ ಹಾಕೊಡೋಣ ಅಂತ ಅನ್ಬಿಟ್ಟು ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ನಮ್ಮನೇಲಿ ಆಯ್ತಾ. ಒಬ್ರು ಮೊಸರು ಬಜ್ಜಿ ತಿಂತಾರೆ, ಒಬ್ರು ಬೇಡ ಅಂತಾರೆ, ಒಬ್ರು ಚಟ್ನಿ ಏನ್ ನಮ್ಮ ಮನೇಲಿ ಯಾರು ತಿನ್ನಲ್ಲ, ಹಂಗಾಗಿ ಚಟ್ನಿ ರುಬ್ಬಲ್ಲ ನಾನು. ಇವಾಗ ಮನೆಯವ್ರಿಗೆ ಅಂತ ಅನ್ಬಿಟ್ಟು ಇವಾಗ ಇದ್ರಲ್ವಾ, ಅವ್ರಿಗೆ ಜ್ಯೂಸ್ ಕೊಟ್ಬಿಡೋಣ ಅಂತ ಅನ್ಬಿಟ್ಟು ನೆಲ್ಲಿಕಾಯಿ ಜ್ಯೂಸು ರೆಗ್ಯುಲರ್ ಆಗಿ ಇದ್ದೇ ಇರುತ್ತೆ ನಮ್ಮ ಮನೇಲಿ ನೆಲ್ಲಿಕಾಯಿ ಜ್ಯೂಸು. ಹಂಗಾಗಿ ಮಾಡ್ಕೊಟ್ಬಿಟ್ಟು ಇವಾಗ ಸೊಪ್ಪನ್ನ ಸ್ವಲ್ಪ ನೆನೆ ಹಾಕಿದ್ನಲ್ವಾ, ಅದನ್ನೆಲ್ಲ ಕೂಡ ನೀಟಾಗಿ ಒಂದು 3 ಬಾರಿ ತೊಳ್ಕೊತಾ ಇದ್ದೀನಿ. ಈ ನೀರ್ನ ವೇಸ್ಟ್ ಮಾಡಲ್ಲ ನಾನು, ಗಿಡಗಳಿಗೆಲ್ಲ ಹಾಕೊಳ್ತೀನಿ. ಹಂಗಾಗಿ 3 ಬಾರಿನೂ ಕೂಡ ಸ್ವಲ್ಪ ದೊಡ್ಡದು ಬಕೆಟ್ ಇಟ್ಕೊಂಡು ತೊಳ್ಕೊತಾ ಇದ್ದೀನಿ. ತೊಳೆದು ಇದಕ್ಕೆ ಉಪ್ಸಾರು ಅಥವಾ ಬಸ್ಸಾರು 2 ಇದೆ. ಹಂಗಾಗಿ ಇವತ್ತು ಬಸ್ಸಾರೇ ಮಾಡೋಣ ಅಂತ ಅನ್ಬಿಟ್ಟು ಬೇಳೆ ಹಾಕ್ಬಿಟ್ಟು ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಬಸ್ಸಾರು. ಹಂಗಾಗಿ ಮಾಡ್ತೀನಿ. ನಾನು ಊರಿಂದ ಏನಾದ್ರು ತಂದ್ರೆ ಮಾತ್ರ ಉಪ್ಸಾರು ಮಾಡ್ತೀನಿ. ಇಲ್ಲೇನಾದ್ರು ತಗೊಂಡಿದ್ರೆ ಅಂದ್ರೆ ನಾನು ಇಲ್ಲಿ ಇದ್ರ ಹತ್ರ
ಅದ್ಯಾವುದೋ ಹೇಳಿದ್ರು ಅವರು, ಅಲ್ಲಿಂದ ತಂದಿದ್ರು ಅಂತ ಅಂದ್ಬಿಟ್ಟು ಈ ಸೊಪ್ಪನ್ನ ತೆಗೆದು ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಇವಾಗ ಅದನ್ನೇ ಮಾಡ್ತಾ ಇದ್ದೀನಿ. ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ರೆ ಈಚೆ ಕಡೆ ತೊಳೆಯೋಕ್ಕೆ ಈಸಿ ಆಗುತ್ತೆ, ಯಾಕೆಂದ್ರೆ ಅದು ನೀರೆಲ್ಲ ಡ್ರೈನ್ ಆಗಿ ಬರುತ್ತಲ್ವಾ. ಹಂಗಾಗಿ ಗಿಡಗಳಂತೂ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದ್ರೆ, ನಿಮ್ಗೆ ಮೊನ್ನೆ ಪಾರ್ಕ್ ಅಲ್ಲಿ ತಂದಿದ್ದೆ ಆಯ್ತಾ, ಅದನ್ನ ತೋರಿಸಿದೆ ನಿಮ್ಗೆ. ಪಾರ್ಕ್ ಇಂದ ಎತ್ಕೊಂಡ್ ಬಂದಿದ್ದೀನಿ. ಯಾರೋ ಅಜ್ಜಿ ಒಬ್ರು ಹೇಳ್ತಾ ಇದ್ರು, ಯಾಕವ ಇದು ತಗೊಂಡಿದ್ಯಾ ಅಂತ ಹೇಳಿದ್ರು ಅಂತ ಹೇಳಿದ್ನಲ್ವಾ. ಆ ಗಿಡನು ಕೂಡ ನಿಮ್ಗೆ ಮುಂದೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಒಡ್ಕೊಂಡಿದೆ ಅಂತ ಅನ್ಬಿಟ್ಟು, ಅಂದ್ರೆ ಕಣ್ ಬರ್ತಾ ಇದೆ ಅದಕ್ಕೆ. ತೋರಿಸ್ತೀನಿ. ಅದನ್ನು ಸಕರ ಬಂದಿದೆ. ಒಂದ್ ಗಿಡ ಯಾವ್ದಾದ್ರು ತಂದು ನಾವು ಪೋಷಣೆ ಮಾಡಿದಾಗ ಅದು ಚೆನ್ನಾಗಿ ಬಂತು ಅಂತಂದ್ರೆ ತುಂಬಾ ಮನ್ಸಿಗೆ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ಹಂಗಾಗಿ ಇತ್ತೀಚೆಗೆ ಲಾಂಗ್ ವಿಡಿಯೋ ಆಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀರಾ. ಲಾಂಗ್ ವಿಡಿಯೋ ಏನಾದ್ರೂ ವಿಷಯ ಇದ್ರೆ ಮಾತ್ರ ಆಗ್ತೀನಿ, ಇಲ್ಲ ಅಂತಂದ್ರೆ ನಾನು ಹಾಕಿರಲ್ಲ. ಹಂಗಾಗಿ ಶಾರ್ಟ್ಸ್ ಅಂತೂ ನಾನು ಹಾಕ್ತಾ ಇರ್ತೀನಲ್ವಾ. ನೋಡ್ತಾ ಇದ್ದೀರಲ್ವಾ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ನೋಡೋಣ, ಟ್ರೈ ಮಾಡೋಣ ಅಂತ ಹಾಕಿದ್ದು ಅಷ್ಟೇನೆ. ಎಲ್ಲೆಲ್ಲಿ ಹಾಕಿದ್ದೆ ನೋಡಿ ಗಿಡ, ಅದೆಲ್ಲಾನು ಕೂಡ ಈ ತರ ಕಂಡು ಬಂದಿದೆ. ಅದಕ್ಕೆ ಇನ್ನೇನು ಓಡ್ಕೊಳ್ಳುತ್ತೆ ಅಂತಾನೆ ಹೇಳ್ಬೋದು. ಇಲ್ಲೊಂದು ಹಾಕಿದ್ದೆ ನೋಡಿ, ಇದು ಕೂಡ ನೀಟಾಗಿ ಹೊಡ್ಕೊಂಡಿದೆ. ಹಂಗಾಗಿ ಇವಾಗ ಎಲ್ಲ, ಇವತ್ತು ಸೋಮವಾರ ಅಲ್ವಾ, ಸೋಮವಾರದ ವ್ಲಾಗ್ ಇದು. ಎಲ್ಲ ಮ್ಯಾಟನ್ನು ತಗೊಂಡು ಮೇಲೋಗಿ ಇದ್ ಮಾಡಿದೆ, ಅಂದ್ರೆ ನೆನೆ ಹಾಕ್ಬಿಟ್ಟು ಬಂದೆ. ಇವಾಗ ಎಲ್ಲ ಹೊಸ ಮ್ಯಾಟ್ನ ಹಾಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ಇವತ್ತು ಪೂಜೆ ಮಾಡ್ಬೇಕು. ಹಂಗಾಗಿ ಎಲ್ಲ ಮ್ಯಾಟ್ಗಳನ್ನು ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಕಿಚನ್ ಕೂಡ ಇನ್ನೊಂದ್ಸಲಿ ಒರೆಸ್ಬಿಡೋಣ ಅಂತ ಅನ್ಬಿಟ್ಟು ಒರೆಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಹೇಳ್ತಾ ಇದ್ದೆ, ಚಿಕ್ಕ ಪುಟ್ಟ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೇದು ಆಯ್ತಾ. ಬೇಗ ಎದ್ದೇಳೋದು ಒಳ್ಳೇದು, ಒಂದು ಆರ್ಗನೈಸ್ ಆಗಿ ನಾವು ಪ್ಲಾನ್ ಮಾಡ್ಕೊಳ್ಳೋದು ಒಳ್ಳೇದು. ಬೆಳಿಗ್ಗೆ ಎದ್ದಾಗ ನಾವ್ ಏನೇನ್ ಮಾಡ್ಬೇಕು, ಇವತ್ತು ಏನೇನಿದೆ ಅನ್ನೋದು ಒಂದು ಮೈಂಡ್ ಅಲ್ಲಿ ಹಂಗೆ ಥಿಂಕ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಒಂದು ಪೇಪರ್ ತಗೊಂಡು ನಾವು ಬರ್ಕೋಬಹುದು. ತುಂಬಾ ಯೂಸ್ ಆಗುತ್ತೆ ನಮ್ಗೆ ಆಯ್ತಾ. ನಾನು ಅಷ್ಟೇನೆ, ತುಂಬಾ ಕೆಲಸ ಇದ್ದಾಗ ಒಂದ್ ಪೇಪರ್ ತಗೊಂಡು ಎಲ್ಲಾನು ಲಿಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಪೂಜೆ ಎಲ್ಲ ಆಯ್ತು. ವಾಕ್ಯ ನಾನು ಹೇಳಿದ್ದೆ ಅಲ್ವಾ, ಮೊನ್ನೆ ಹೋಗಿ ವಿಚಾರಿಸ್ಕೊಂಡ್ ಬಂದಿದ್ದೆ ನಾನು. ಇವತ್ತಿಂದ ಯೋಗ ಕ್ಲಾಸ್ಗೆ ಹೋಗ್ಬೇಕು ಅಂತ ಅನ್ಬಿಟ್ಟು. ಮ್ಯಾಟ್ ಮನೇಲೇ ಇತ್ತು, ಅದೇನ್ ತಗೊಳಕ್ ಹೋಗ್ಲಿಲ್ಲ. ಏನಿದೆಯೋ ಅದನ್ನೇ ತಗೊಂಡೋಗೋಣ, ಆಮೇಲೆ ನೋಡೋಣ ಅಂತ ಅನ್ನಿಸ್ತು. ಹಂಗಾಗಿ ಚಂದು ಆಲ್ರೆಡಿ ತರಿಸಿದ್ದ ಯೋಗ ಮ್ಯಾಟು, ಹಂಗಾಗಿ ಅದನ್ನೇ ತಗೊಂಡು ಇವತ್ತು ಹೊರಟಿದ್ನಿ. ಏಮ ಒಬ್ಳೇ ಇರ್ತಾಳಲ್ವಾ ಅಂತ ಅನ್ಬಿಟ್ಟು ಅವಳನ್ನು ಕೂಡ ಕರ್ಕೊಂಡು ಹೋಗಿದ್ದೆ. ಅದೇನೋ ನನಗ್ ಸ್ವಲ್ಪ ಇಷ್ಟ ಆಗ್ಲಿಲ್ಲ. ಅಂದ್ರೆ ಹೋಗಿ ಚೆನ್ನಾಗಿತ್ತು, ಎಕ್ಸರ್ಸೈಸ್ ಎಲ್ಲ ಹೇಳ್ಕೊಟ್ರು ಅವ್ರುನು ಯೋಗ ಕ್ಲಾಸ್ ಅಲ್ಲಿ. ಆದ್ರೆ ಏನೋ ನನ್ಗೆ ಇಷ್ಟ ಆಗ್ಲಿಲ್ಲ ಅಷ್ಟೇನೆ. ಅದ್ರ ಬಗ್ಗೆ ಹಿಂಗಿತ್ತು ಹಂಗಿತ್ತು ಅಂತ ನಾನು ಯಾವ್ದನ್ನು ಡಿಸ್ಕ್ರೈಬ್ ಮಾಡಕ್ ಹೋಗಲ್ಲ. ಇಟ್ಸ್ ಓಕೆ, ನನ್ಗೆ ಅದೊಂದು ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತ ಇತ್ತೇನೋ ಲೈಫಲ್ಲಿ, ಅದಾಯ್ತು ಅಷ್ಟೇನೆ. ಇವಾಗ ಬರ್ಬೇಕಾದ್ರೆ ಸೀಬೆಕಾಯಿ ತಗೊಂಡ್ಬಂದೆ. ಸೀಬೆಕಾಯಿ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಸಕ್ಕತ್ತಾಗಿರುತ್ತೆ. ನಮ್ಮ ಮನೇಲಿ ಎಲ್ಲಾರ್ಗು ಇಷ್ಟ ಸೀಬೆಕಾಯಿ, ಹಂಗಾಗಿ ತಗೊಂಡ್ ಬಂದೆ ಅಲ್ಲೇನೆ. ಒಂದ್ ಕಟ್ ಮಾಡ್ಸಿದ್ದೆ ನಾನು, ಆಶಮ್ಮ ಮತ್ತೆ ಇವಳು ಏಮ, 3 ಜನ ಹೋಗಿದ್ವಿ ಯೋಗ ಕ್ಲಾಸ್ಗೆ. ಸರಿ ಅಂತ ಅನ್ಬಿಟ್ಟು ಅಲ್ಲಿಂದ ಬಂದು ಇನ್ನೇನು ನೆನೆ ಹಾಕಿದ್ನಲ್ವಾ ಅದನ್ನ ರುಬ್ಕೊಂಡು ವಡೆ ಮಾಡಿ ಬಸ್ಸಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಬಿಟ್ಟು ಇವಾಗ ಮಾಡ್ಕೊಳ್ತಾ ಇದ್ದೀನಿ. ಮಕ್ಳು ಬರೋ ಅಷ್ಟರಲ್ಲಿ ಬಿಸಿ ಬಿಸಿ ವಡೆನೂ ಕೂಡ ಹಾಕ್ಬೋದು. ಕಡಲೆಬೇಳೆನ ಒಂಚೂರು ನೀರು ಹಾಕ್ದೇನೆ ಈ ತರ ರುಬ್ಕೊಂಡು, ಅದಕ್ಕೆ ಸಬ್ಸಿಗೆ ಸೊಪ್ಪಿತ್ತು ಒಂದು ಕಟ್ಟು ಅಷ್ಟು. ನನಗೆ ಸೊಪ್ಪು ಎಲ್ಲದರಲ್ಲೂ ಇರ್ಬೇಕಲ್ವಾ, ಸೊಪ್ಪು ತರಕಾರಿ ಎಲ್ಲದರಲ್ಲೂ ಇರಬೇಕು. ಹಂಗಾಗಿ ಸೊಪ್ಪನ್ನ ಹಾಕೊಂಡೆ. ಇಲ್ಲಿ ನಾನು ಬೆಳ್ಳುಳ್ಳಿ ಮತ್ತೆ ಒಂಚೂರು ಚಕ್ಕೆ ಮತ್ತೆ ಹಸಿಮೆಣಸಿನಕಾಯಿ ಎಷ್ಟನ್ನು ಹಾಕೊಂಡು ಅದನ್ನು ಕೂಡ ರುಬ್ಕೊಂಡು ತರ್ತರಿಯಾಗಿ ರುಬ್ಕೊಂಡು ಉಪ್ಪು ಹಾಕಿ ಕಲ್ಸ್ಕೊಂಡಿದ್ದೀನಿ. ಈರುಳ್ಳಿ ಕೂಡ ಹಾಕೊಂಡು ಇವಾಗ ಗರ್ಗರಿಯಾದ ಒಂದು ವಡೆನ ಹಾಕೊಳ್ಬಹುದು. ತುಂಬಾ ಚೆನ್ನಾಗಿರುತ್ತೆ ವಡೆ ಆಯ್ತಾ, ಈ ತರ ಮಾಡೋದ್ರಿಂದ. ಆಮೇಲೆ ಏನಾದ್ರು ನೀವು ಉದ್ದಿನ ವಡೆ ಅದೇನ ಮಾಡ್ತೀರಾ ಅಂದ್ರೆ, ರುಬ್ಬದ್ಮೇಲೆ ಸ್ವಲ್ಪ ಹೊತ್ತು ನೀವು ಫ್ರಿಜ್ ಅಲ್ಲಿ ಇಟ್ಟು ಮಾಡಿ ನೋಡಿ, ಎಷ್ಟು ಗರ್ಗರಿಯಾಗಿ ಬರುತ್ತೆ ಗೊತ್ತಾ. ಇದೇ ತರನೇ, ಇದೇ ಒಂದು ಏನು ಹಿಟ್ಟನ್ನ ನಾವು ಕಡುಬು ಮಾಡೋದಕ್ಕೆ ಬಳಸ್ತಾ ಇರ್ತೀವಿ. ನನ್ಗೆ ಹಂಗೆ ಅನಿಸ್ತು, ಇದನ್ನ ಮಾಡ್ಬಿಟ್ಟು ಅಕ್ಕಿ ಇದ್ರದೊಳಗಡೆ ಅಂದ್ರೆ ಅದನ್ನ ಅಕ್ಕಿ ಕಡುಬು ಮಾಡ್ತೀವಲ್ಲ ಆ ತರ, ಖಾರ ಕಡುಬು ಮಾಡ್ತೀವಲ್ಲ ಸೇಮ್ ಅದೇ ತರನೇ ಇದೇ ಒಂದು ಹೂರ್ಣನ ಅದ್ರೊಳಗಡೆ ಫಿಲ್ ಮಾಡ್ಕೊಳ್ಳೋದು ಅಷ್ಟೇನೆ. ಅದೇ ಅನಿಸ್ತಾ ಇತ್ತು ನನ್ಗೆ ಮಾಡ್ಬೇಕಾದ್ರೆ. ಇವಾಗ ಇದನ್ನ ಅಂದ್ರೆ ವಡೆ ಹಾಕ್ಬೇಕಲ್ವಾ, ಹಂಗಾಗಿ ಹೊಗೆ ಬರುತ್ತೆ ಅಂತ ಅನ್ಬಿಟ್ಟು ಇದನ್ನ ಆನ್ ಮಾಡ್ಕೊಂಡು ಚಿಮ್ನಿನ ಮಾಡ್ತಾ ಇದ್ದೀನಿ. ಒಂದ್ ಕಡೆ ಬಸ್ಸಾರ್ ಕೂಡ ಮಾಡ್ಕೊಂಡಿದ್ದೀನಿ. ಬಸ್ಸಾರ್ನ ಚೆನ್ನಾಗಿ ಎಷ್ಟು ಕುದಿಸ್ತೀವೋ ಅಷ್ಟು ಚೆನ್ನಾಗಿ ರುಚಿಯಾಗಿ ಬರುತ್ತೆ ಆಯ್ತಾ. ಅಷ್ಟರಲ್ಲಿ ಈ ಕಾಳು ಮತ್ತೆ ಸೊಪ್ಪು ಇತ್ತಲ್ವಾ, ಅದನ್ನು ಕೂಡ ಒಗ್ಗರಣೆ ಹಾಕ್ಬಿಡೋಣ ಅಂತ ಅನ್ಕೊಂಡ್ ಎಷ್ಟು ಚೆನ್ನಾಗಿ ಬೆಣ್ಣೆ ತರ ಬೆಂದಿದೆ. ಇದು ಒಗ್ಗರಣೆ ಏನ್ ಬೇಡಮ್ಮ ನನ್ಗೆ ಹಂಗೆ ಕೊಡು ಅಂದ್ರು. ಸರಿ ಅಂತ ಅನ್ಬಿಟ್ಟು ಚಂದುಗೆ ಮತ್ತೆ ಮನೆಯವ್ರಿಗೆ ಇಬ್ರಿಗೂ ಕೂಡ ಹಂಗೇನೆ ಹಾಕೊಟ್ಟೆ. ಯಮನ್ಗೂ ಕೂಡ ನಾನು ಆಮೇಲೆ ತಿಂತೀನಿ ಅಂದ್ಲು. ಸರಿ ಅಂತ ಅನ್ಬಿಟ್ಟು ಇದನ್ನ ಹುರ್ಕೊಂಡಿದ್ನಲ್ವಾ, ಅದನ್ನು ಕೂಡ ಎಣ್ಣೆನಲ್ಲಿ ಮಸಾಲೆನ ಹುರ್ಕೊಂಡು ನಂತರ ನಾನು ಏನಿತ್ತು ನೀರೆಲ್ಲ ಹಾಕೊಂಡು ಈ ತರ ಮಾಡ್ಕೊಂಡು ಇನ್ನೊಂದ್ ಕಡೆ ಬಿಸಿ ಬಿಸಿ ವಡೆ ಕೂಡ ಮಾಡ್ತಾ ಇದ್ದೀನಿ. ವಡೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಆಯ್ತಾ. ಹಂಗಾಗಿ ವಡೆನು ಕೂಡ ಆಯ್ತು. ಇವಾಗ ಊಟ ಬಡಿಸ್ಬೇಕು. ಎಲ್ಲಾರ್ಗೂ ಕೂಡ ತಟ್ಟೆಗೆ ಅನ್ನ ಹಾಕ್ಬಿಟ್ಟು, ಅಂದ್ರೆ ವಡೆ ತಿಂದ್ಮೇಲೆ ಏನು ಮುದ್ದೆ ಎಲ್ಲ ತಿನ್ನೋದಕ್ ಆಗೋದಿಲ್ಲ, ನಮ್ಮನೇಲಿ ತಿನ್ನಲ್ಲ. ಹಂಗಾಗಿ ಒಬ್ಬೊಬ್ರು ಮನೇಲಿ ಒಂದೊಂದ್ ತರ ಅಲ್ವಾ. ಹಂಗಾಗಿ ಈ ತರ ಏನಾದ್ರು ನಾವು ಎಣ್ಣೆಲ್ ಕರ್ದಿರೋದ್ ಏನಾದ್ರು ಮಾಡಿದಾಗ ಅವ್ರು ಯಾವ್ದೇ ಕಾರಣಕ್ಕೂ ಮುದ್ದೆ ಇದೆಲ್ಲ ಇದ್ ಮಾಡಲ್ಲ. ಸರಿ ಅಂತ ಅನ್ಬಿಟ್ಟು ಇದನ್ನೇನೆ ನೋಡಿ ಎಷ್ಟ್ ಚೆನ್ನಾಗ್ ಆಗ್ತಾ ಇದೆ ಅಲ್ವಾ.
ಗರ್ಗರಿಯಾದ ವಡೆ. ಅದ್ರಲ್ಲೂ ಸೊಪ್ಪೆಲ್ಲ ಜಾಸ್ತಿ ಹಾಕಿರೋದ್ರಿಂದ ಇನ್ನ ರುಚಿ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಮಾಡಿ ನೋಡಿ, ಟ್ರೈ ಮಾಡಿ. ಈ ತರ ಚೆನ್ನಾಗಿ ಕುದಿಸ್ಕೊಂಡು ಇವಾಗ ಎಲ್ಲರೂ ಕೂಡ ಸರ್ವ್ ಮಾಡೋಣ ಅಂತ ಅನ್ಬಿಟ್ಟು ಮಾಡ್ತಾ ಇದ್ದೀನಿ. ನಾನೊಂದ್ 25 ದಿನದಿಂದ ವಾಕಿಂಗ್ ಹೋಗ್ತಾ ಇದ್ದೀನಲ್ವಾ, ನನ್ಗೊಂದು ಕ್ಲಾರಿಟಿ ಸಿಕ್ಬಿಟ್ಟಿದೆ. ನನಗೆ ಬೆಳಿಗ್ಗೆ ಹೊತ್ತು ಮೀ ಟೈಮ್ ಅಂತ ಸಿಗುತ್ತೆ. ಅದ್ರ ಜೊತೆಗೆ ನನ್ನ ಬಾಡಿ ಕೂಡ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದೆ ಎಲ್ಲದಕ್ಕೂನು ಕೂಡ. ಬೆಳಿಗ್ಗೆ ಎದ್ದಾಗ ನಾನ್ ಅನ್ಕೊಂತಾ ಇದ್ದೆ, ನನ್ ಮೈಂಡಲ್ಲಿ ನಾನ್ ಅನ್ಕೊಂಡಿದ್ದು ಇಷ್ಟ ದಿನ, ಅಯ್ಯೋ ಬೆಳಿಗ್ಗೆನೆ ತುಂಬಾ ಕೆಲಸ ಇರುತ್ತೆ ನನಗೆ, ಆಗದೇ ಇಲ್ಲ ನನ್ಗೆ ಹೋಗೋದಕ್ಕೆ. ನಾನು 5 ಗಂಟೆಗೆ ಎದ್ರು ಹೋಗ್ತಿರ್ಲಿಲ್ಲ, 4:15ಗೆ ಎದ್ರು ಹೋಗ್ತಿರ್ಲಿಲ್ಲ ವಾಕಿಂಗ್ಗೆ ನಾನು. ಇಲ್ಲೇ ಕೆಲಸ ಆಗುತ್ತಲ್ಲ, ಈಚೆಗಡೆ ಎಲ್ಲ ತೊಳ್ದು ರಂಗೋಲಿ ಇಟ್ಟು ಎಲ್ಲ ದೇವ್ರ ಪೂಜೆ ಎಲ್ಲ ಬೇಗನೆ ಮಾಡೋಣ, ಎಲ್ಲ ಆಗೋಣ ಅಂತ ಅನ್ಬಿಟ್ಟು ಅದೇ ಸಂಜೆ ಹೋಗೋಣ ಅಂತ ಅನ್ಕೋತೀವಿ. ಸಂಜೆ ಏನೋ ಕೆಲಸ ಬರುತ್ತೆ, ಅದನ್ನ ಸ್ಕಿಪ್ ಮಾಡ್ತೀವಿ. ಇಲ್ಲ, 1 ರೌಂಡ್ ಆಗ್ಲಿ 2 ರೌಂಡ್ ಆಗ್ಲಿ ಕಂಪಲ್ಸರಿ ನಾವು ಮಾಡ್ಲೇಬೇಕು ಅಂತ ನಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಅದು ಹಾಗೆ ಆಗತ್ತೆ ಅಂತ ನನಗೆ ಇತ್ತೀಚೆಗೆ ತುಂಬಾ ಚೆನ್ನಾಗಿ ನನಗೆ ವರ್ಕ್ ಆಗ್ತಾ ಇದೆ ಮಾರ್ನಿಂಗ್ ಹೋಗೋದು. ಹಂಗಾಗಿ ನಾನು ಪ್ರತಿದಿನನೂ ಕೂಡ ಮಿಸ್ ಮಾಡ್ದೇದಂಗೆ ನಾನು ಹೋಗ್ತಾ ಇದ್ದೀನಿ. ಅದೇನ್ ನನ್ಗೆ ಬೇಗ ಎದ್ದೇಳೋದು ತುಂಬಾ ಕಷ್ಟ ಅಂತ ಅನ್ನಿಸ್ತಾ ಇಲ್ಲ. ಆಮೇಲೆ ಮಧ್ಯಾಹ್ನ ಕೂಡ ನಿದ್ದೆ ಬರುತ್ತೆ ಅಂತ ನನಗೆ ಏನೂ ಇಲ್ಲ. ನಿದ್ದೆ ಎಲ್ಲ ಆತರ ನಾನು ಅವಾಗಿಂದನೂ ಅಭ್ಯಾಸ ಮಾಡ್ಕೊಂಡಿಲ್ವಲ್ಲ, ಹಂಗಾಗಿ ನನ್ಗೇನ್ ಮಧ್ಯಾಹ್ನ ಹೊತ್ತು ನಿದ್ದೆ ಬರಲ್ಲ. ಆದ್ರೆ ನೈಟ್ ನಾನು ಸ್ವಲ್ಪ ಬೇಗನೆ ಮಲ್ಕೋತೀನಿ. ಊಟ ಎಲ್ಲ ಮಾಡಿ ಮಕ್ಳೆಲ್ಲ ಬಂದ್ರು ಅಂತಂದ್ರೆ ನನ್ಗೆ ಯಾವ್ದೇ ರೀತಿ ಟೆನ್ಷನ್ ಏನು ಇರಲ್ಲ. ಆರಾಮಾಗಿ ನಿದ್ದೆ ಮಾಡ್ಬಿಡ್ತೀನಿ ಅಂತಾನೆ ಹೇಳ್ಬೋದು. ಆ ಈ ತರ ಮಾಡಿದ್ದೆ.